ಬಗ್ಗೆ ನಾನು ನಂದೇ ಆದ ಥಾಟ್ಸ್ ಗಳನ್ನು ಹೇಳ್ತೀನಿ. ನೀವು ಏನಾದ್ರೆ ಲಾಸ್ಟಿಗೆ ಕ್ವಶನ್ಸ್ ಕೇಳಬಹುದು ನಿಮ್ಮ ಅಭಿಪ್ರಾಯದಲ್ಲಿ. ನಾವು ಪ್ರತಿಯೊಂದು ಕಡೆನೂ ನಾವು ಏನೋ ಒಬ್ಬರನ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ. To have with us here speaker Dharmendra, Deputy Manager at Wipro. So Mr. Dharmendra is not just a leader in the corporate world, but also a beacon of inspiration who exemplifies the values that shape our lives and careers. His journey is a testament to hard work, integrity, and the relentless pursuit of excellence. He embodies the very ideals that we aspire to instill in our youth. Values of commitment, compassion, and continuous learning. As we gather here today, we look forward to hearing Mr. Dharmendra share insights on the values of his life. His experience and wisdom will undoubtedly provide us with the valuable lessons and inspiration. Let us open our hearts and minds to observe the knowledge and guidance that he brings to us today. So hearty welcome, Mr. Dharmendra. Over to you, sir. Hi everyone. Can you hear me? ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? Hi everyone. I can't really respond. Hello. 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 Hi, sir. Hi, sir. Hello. Hello. Hi. Can you hear me? ನನ್ನ ಮಾತಾಡೋದು ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಕೇಳಿಸ್ತಿದೆಯಾ? ನಾವು ಈ ಕಡೆ ಮ್ಯೂಟ್ ಮಾಡ್ಕೊಂಡಿರ್ತೀವಿ, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ತೀವಿ. ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಾ? ಮ್ಯೂಟ್ ಮಾಡಿದ್ದೀರಾ? ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ವಿವೇಕ ಜಯಂತಿ ಮತ್ತು ಯೂತ್ ಡೇ ಶುಭಾಶಯಗಳು. ನಾನು ಆಲ್ಮೋಸ್ಟ್ ಲಾಸ್ಟ್ 10-15 years ನಾನು ವಿವೇಕಾನಂದ ಫಾಲೋ ಮಾಡ್ತಾ ಇದ್ದೀನಿ. ಆರ್ಟ್ಸ್ಗಳು ಐ ಆಮ್ ಒನ್ ಆಫ್ ದ ಡಿವೋಟಿ ಆಫ್ ದ ರಾಮಕೃಷ್ಣ ಆಶ್ರಮ. ನಾನು ಆಲ್ಮೋಸ್ಟ್ 15-20 years ನಾನು ವಿವೇಕಾನಂದ ಥಾಟ್ಸ್ಗಳು ಫಾಲೋ ಮಾಡಿಕೊಂಡು ನನ್ನದೇ ಆದ ಲೈಫ್ ಸ್ಟೈಲನ್ನು ಅಡಾಪ್ಟ್ ಮಾಡಿಕೊಂಡು ನಾನು ಲೈಫ್ ಲೀಡ್ ಮಾಡ್ತಿದ್ದೀನಿ. ಆ ಬೇಸಿಕ್ಸ್ ಅಂತ ನನ್ನ ಎಕ್ಸ್ಪೀರಿಯನ್ಸ್ ನಾನು ಈ ಕಡೆ ಹಂಚ್ಕೊಳ್ಳೋಕ್ಕೆ ಬರ್ತಾ ಇದ್ದೀನಿ. ನಾನು ಯಾವುದೇ ಒಂದು ವಿವೇಕಾನಂದ ಕೋರ್ಸ್ನ ಎಕ್ಸ್ಪ್ಲೈನ್ ಮಾಡೋದಾಗಲಿ ಅಥವಾ ಅವ್ರ ಥಾಟ್ಸ್ಗಳನ್ನ ಹೇಗೆ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದಾಗಲಿ ಅಥವಾ ಅವ್ರ ಬುಕ್ಸ್ ಬರೆದಿರೋದ್ರ ಬಗ್ಗೆ ನಾನು ಯಾವುದೇ ಥರದ ಡೀಟೇಲ್ಸ್ ಹೇಳಕ್ಕೆ ಹೋಗೋದಿಲ್ಲ. ಮೋಸ್ಟ್ ಆಫ್ ನೀವೆಲ್ಲ ಇನ್ಫ್ಲೂಯೆನ್ಸ್ ನಮ್ಮನ್ನು ಸ್ಟಾಪ್ ಮಾಡುತ್ತೆ. ನಾವು ಏನೇ ಮಾಡ್ಬೋದು ಅಥವಾ ಯಾವುದೇ ಥರದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಥರದಕ್ಕೂ ಇನ್ಫ್ಲೂಯೆನ್ಸ್ ಆಗ್ತೀವಿ. ಮೇಬಿ ಪರ್ಸನಲ್ ಲೈಫ್, ಅಫಿಷಿಯಲ್ ಲೈಫ್, ಕಾಲೇಜ್ ಸ್ಟೂಡೆಂಟ್ ಲೈಫ್, ಸೋಷಿಯಲ್ ಗ್ಯಾದರಿಂಗ್ ಎಲ್ಲ ಥರದಲ್ಲೂ ನಾವು ನೋಡ್ತೀವಿ. ನಾವು ವಿ ಆರ್ ಆಲ್ ಪಾರ್ಟ್ ಆಫ್ ಅಡಿಷನ್ ವರ್ಗ. ಇದರಲ್ಲೇ ನಾವು ಎಲ್ಲರೂ ಕನ್ಕ್ಲೂಡ್ ಆಗಿರೋದು. ಈ ಥರ ಇರಬೇಕಾದ್ರೆ ನಾವು ಸೋಷಿಯಲ್ ಗ್ಯಾದರಿಂಗ್ಗಳಲ್ಲಿ ಅಥವಾ ಎಲ್ಲೇ ಆಗಲಿ ಕೆಲವೊಂದರಿಂದ ನಾವು ಇನ್ಫ್ಲೂಯೆನ್ಸ್ ಆಗೋ ಚಾನ್ಸ್ ಇರುತ್ತೆ. ವಿ ಆರ್ ಆಲ್ ಹ್ಯೂಮನ್, ದಟ್ ಇಸ್ ಓಕೆ. ಕೆಟ್ಟದ ಆಲೋಚನೆಗಳು ಬರೋದು ತಪ್ಪಿಲ್ಲ, ಯಾಕಂದ್ರೆ ವಿ ಆರ್ ಆಲ್ ಹ್ಯೂಮನ್, ಅದು ಬಂದೇ ಬರುತ್ತೆ. ಆದ್ರೆ ಅದನ್ನ ಹೇಗೆ ನಾವು ಪ್ರೊಟೆಕ್ಟ್ ಮಾಡ್ಬೋದು ಅಥವಾ ಅದನ್ನ ಹೇಗೆ ನಾವು ಅವಾಯ್ಡ್ ಮಾಡ್ಬೋದು ಅನ್ನೋದಕ್ಕೆ ನಾವು ಸ್ಪಿರಿಚುವಲಿ ಅಡಾಪ್ಟ್ ಆದಾಗ ನಮ್ಮ ಪರ್ಸನಲ್ ಲೈಫ್ಗಳಲ್ಲಿ ಅದು ನಮ್ಮನ್ನ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಆಗ್ಲಿ ಅಥವಾ ಕೆಟ್ಟ ಆಲೋಚನೆಗಳನ್ನು ಮಾಡಲಿಕ್ಕೆ ಅದು ನಮ್ಮನ್ನ
ಯಾವುದೇ ಯಾವುದೇ ಒಂದು ತರದ ಎಥಿಕ್ಸ್ ನಾವು ಮೇಂಟೈನ್ ಮಾಡ್ಕೊಂಡು ಹೋದಾಗ ನಮಗೆ ಯಾವುದೋ ಒಂದು ಕೆಟ್ಟ ಕೆಲಸ ಮಾಡ್ಲಿಕ್ಕೆ ನಮ್ಮ ಜೀವನ ಆಗಲಿ ನಮ್ಮ ಮನಸ್ಥಿತಿ ಆಗಲಿ ನಮಗೆ ಅಲೋ ಮಾಡೋದಿಲ್ಲ. ಹಾಗಾಗಿ ನಾವು ಪರ್ಸನಲ್ ಲೈಫ್ಗಳಲ್ಲಿ ಸ್ಪಿರಿಚುಲಿ ನಾವು ಇನ್ವಾಲ್ವ್ ಹಾಕೊಂಡು ಹೋದಾಗ ನಮ್ಮ ಲೈಫ್ ಬಹಳ ಸಿಕ್ಕಿದೆ. ಇನ್ನೊಂದು ನಾನು ಡಿಫ್ರೆನ್ಸಸ್ ಹೇಳ್ತೀನಿ, ಪರ್ಸನಲ್ ಲೈಫ್ ಮತ್ತೆ ಅಫಿಷಿಯಲ್ ಲೈಫ್ ಅಲ್ಲಿ ಎಥಿಕ್ಸ್ ಹೇಗೆ ವರ್ಕ್ ಆಗುತ್ತೆ ಇಲ್ಲ. ನೀವು ಅಕಸ್ಮಾತ್ ಪರ್ಸನಲ್ ಲೈಫ್ ಅಲ್ಲಿ ನೀವು ನಿಮ್ಮದೇ ಆದ ಎಥಿಕ್ಸ್ ಮೇಂಟೈನ್ ಮಾಡ್ಕೊಂಡು ಯಾರಿಗೂ ಕೆಟ್ಟದ್ದು ಮಾಡ್ದಲೆ, ಯಾರಿಗೂ ದ್ರೋಹ ಬಗೆದರೆ ಅಥವಾ ಯಾರಿಗೂ ಕೆಟ್ಟದನ್ನ ಯೋಚನೆ ಮಾಡಿದರೆ ನಿಮ್ಮ ಲೈಫ್ ಅಲ್ಲಿ ಲೀಡ್ ಮಾಡ್ತಾ ಇದ್ದಾರೆ, ಯಾವತ್ತೋ ಒಂದು ದಿವಸ ಲೈಫ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ವೇರಿ ಆಗುತ್ತೆ ಲೈಫ್ ಸ್ಟೈಲ್ ಅಂತ. ನಾವು ಪ್ರತಿದಿನ 30 ತಿಂಗಳು ವರ್ಷಕ್ಕೊಂದು 2-3 ಬಟ್ಟೆ ಹೊಲಿಸ್ಕೊಂಡು ಬದುಕ್ತೀವಲ್ಲ, ಅದು ಲೈಫ್ ಅಲ್ಲ. ಯಾವುದೋ ಒಂದು ದಿವಸ ನಮ್ಮ ಲೈಫ್ ದಿನ ಡಿಫ್ರೆಂಟ್ ಊಟ ಹೊಡೆದು ಬಿಡುತ್ತೆ. ಆ ದಿನ ನಾವು ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದು ನಮ್ಗೆ ಸ್ಪಿರಿಚುಲಿ ನಾವು ಇನ್ವಾಲ್ವ್ ಆದಾಗ ಅದು ನಮಗೆ ಶಕ್ತಿ ಕೊಡುತ್ತೆ. ಈಗ ಎಕ್ಸಾಂಪಲ್ ಪರ್ಸನಲ್ ಲೈಫ್ ಅಲ್ಲಿ ಯಾಕೆ ಎಥಿಕ್ಸ್ ಇರ್ಬೇಕು ಅಂತ ಹೇಳೋದು ಅಂದ್ರೆ, ನಮ್ಮ ಲೈಫ್ ಅಲ್ಲಿ ಯಾವತ್ತೋ ಒಂದ್ ದಿವಸ ಹೆಚ್ಚು ಕಮ್ಮಿ ಆಯ್ತು ಲೈಫ್ ಅಂದಾಗ ನಾವು ಫಸ್ಟ್ ಥಿಂಕ್ ಮಾಡೋದು, ನಾನು ಯಾರಿಗೆ ಮೋಸ ಮಾಡಿದ್ದೆ, ನಾನು ಯಾರಿಗೆ ದ್ರೋಹ ಬಂದಿದ್ದೆ, ಅಥವಾ ನಾನು ಏನ್ ತಪ್ಪು ಮಾಡಿದ್ದೆ ಅಂದರೆ ದೇವ್ರು ನನಗೆ ಈ ತರ ಶಿಕ್ಷೆ ಕೊಡ್ತಾ ಇದ್ದೇನೆ, ಯಾಕೆ ನನ್ನ ಲೈಫ್ ಈ ತರ ಆಗ್ತದೆ ಕಾಣಿಸ್ಬೋದು. ಅಂತ ಟೈಮಲ್ಲಿ ನಾವು ಫಸ್ಟ್ ನಾವು ಥಾಟ್ ಮಾಡದೆ, ನಾನು ಯಾರಿಗಾರು ಮೋಸ ಮಾಡಿದ್ನ, ಯಾರಿಗಾರು ನನ್ನಿಂದ ತೊಂದರೆ ಆಯ್ತನ, ಅಥವಾ ಯಾರಿಗಾರು ನಾನೇನಾರು ಬೆನ್ನಲ್ಲಿ ಚೂರಿ ಹಾಕೋ ಕೆಲಸ ಮಾಡಿದ್ನ, ಈ ತರ ಥಾಟ್ಸ್ ಬರುತ್ತೆ. ಆ ತರ ಥಾಟ್ಸ್ ನೀವು ಏನು ಮಾಡಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ನಿಮಗೆ ಇನ್ನೊಂದು ಬೂಸ್ಟ್ ಸಿಗುತ್ತೆ ಲೈಫ್ ಅಲ್ಲಿ. ಏನಂದ್ರೆ ನಾನು ಯಾರಿಗೂ ಏನು ಮಾಡಿಲ್ಲ, ಹಂಗಾಗಿ ನನ್ನ ಲೈಫ್ ಇದೊಂದು ಸ್ಟೆಪ್ ಗಳಿಗೆ ಬಂದಿದೆ, ಹೋಗುತ್ತೆ, ಡೆಫಿನೆಟ್ ಆಗಿ ವಿತಿನ್ ಶಾರ್ಟ್ ಪೀರಿಯಡ್ ಹೋಗುತ್ತೆ. ನಾನು ಮತ್ತೆ ಬಿಟ್ಟಿದ್ದೆ ಇರ್ತೀನಿ, ನಾನು ಮತ್ತೆ ಲೈಫ್ ಅನ್ನ ಆರಾಮ್ಸೆ ಲೀಡ್ ಮಾಡ್ತೀನಿ, ಯಾಕಂದ್ರೆ ನನಗೆ ಯಾರಿಗೂ ನಾನು ಏನು ಮೋಸ ಮಾಡಿಲ್ಲ. ಅದು ಒಂದು ಥಾಟ್. ಸೆಕೆಂಡ್ ಥಾಟ್, ಇಲ್ಲಿ ಅಕಸ್ಮಾತ್ ಯಾರು ಮೋಸ ಮಾಡಿರ್ತೀರಾ, ಯಾರು ನೋಡ್ತಿಲ್ಲ ಚಂದ, ದೇವರೆಲ್ಲಿದ್ದಾನೆ, ಯಾವ ನೋಡ್ತಾನೆ, ನಾನು ಏನ್ ಮಾಡೋದು ಹೇಳಿದ್ದೆ, ಈ ತರ ಮಾಡ್ಕೊಂಡು ಬಂದಿರ್ತೀರಾ ಅಂತಿರ್ತೀವಿ. ಒಂದ್ ದಿವಸ ಲೈಫ್ ಊಟ ಹೊಡೆದಾಗ ನೀವು ರಿವ್ಯೂ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನೀವು ಯಾರಿಗೆ ಮೋಸ ಮಾಡಿದಿರಾ, ಯಾರಿಗೆ ದ್ರೋಹ ಮಾಡಿದಿರಾ ಅಂತ. ಆವಾಗ ನೀವು ನಿಮ್ಮ ಲೈಫ್ ಅನ್ನ ತಿದ್ಕೊಳಕ್ ಹೋಗಲ್ಲ, ಯಾಕಂದ್ರೆ ಇದು ಬಹಳ ದೂರ ಬಂದ್ಬಿಟ್ಟಿರ್ತೀರ ಕೆಟ್ಟ ಕೆಲಸನ. ಅವಾಗ ನಿಮಗೆ ತಿದ್ಕೊಳಕ್ಕಾಗದೆ ಇಡೀ ಲೈಫ್ ಲಾಂಗ್ ನೀವು ಕೊಡಬೇಕಾಗುತ್ತೆ. ಕೆಲವೊಂದು ತಪ್ಪುಗಳು ನಾವು ತಿದ್ಕೊಳಕ್ಕೆ ಆಗಲ್ಲ, ಆ ಮಟ್ಟದ ತಪ್ಪುಗಳನ್ನ ನಾವು ಮಾಡ್ಬಿಟ್ಟಿರ್ತೀವಿ. ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂದಾಗ ನಾವು ಸ್ಪಿರಿಚುವಲಿ ಪ್ರೊಟೆಕ್ಟ್ ಆದಾಗ ಡೆಫಿನೆಟ್ ಆಗಿ ಆ ಥರದ್ದು ನಮಗೆ ಪ್ರಾಬ್ಲಮ್ಸ್ ಬರಲ್ಲ. ಅದೇ ತರ ಪ್ರೊಫೆಷನಲ್ ಲೈಫ್ ಇರ್ಬೋದು, ಎಜುಕೇಶನ್ ಲೈಫ್ ಇರ್ಬೋದು, ನೀವು ಕಷ್ಟಪಟ್ಟು ಓದಿ, ಸಿನ್ಸಿಯರ್ ಆಗಿ ಓದಿ, ನಿಮ್ದು ಏನಿದೆ ಬೆಸ್ಟ್ ನೀವು ವರ್ಕ್ಔಟ್ ಮಾಡಿದಾಗ ಓದ್ಲಿಕ್ಕೆ, ಅವಾಗ ನಿಮಗೆ ಎಕ್ಸಾಮ್ ಅಲ್ಲಿ ಅದೇ ನಿಮಗೆ ಬೂಸ್ಟ್. ನನ್ನ ಎಫರ್ಟ್ ನಾನು 100% ಕೊಟ್ಟಿದ್ದೀನಿ. ಡೆಫಿನೆಟ್ ಆಗಿ ರಿಸಲ್ಟ್ ಡೆಫಿನೆಟ್ ಆಗಿ ನನ್ನ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗ್ಬೋದು, ಇಲ್ಲ ಅಲ್ಲಿವರೆಗಾದ್ರೂ ನಾನು ಹೋಗ್ತೀನಿ ಅನ್ನೋದು ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಇರ್ತೀನಿ. ಯಾವಾಗ ನೀವು ನಿಮ್ದೇ ಆದ ಎಫರ್ಟ್ ಆಗ್ದಲೆ, ನಿಮ್ದೇ ಆದ ವರ್ಕ್ ಮಾಡ್ದಲೆ ನೀವು ಬೇಕಾಬಿಟ್ಟಿ ಮಾಡ್ಕೊಂಡು ಎಂಜಾಯ್ ಮಾಡೋದು ತಪ್ಪಿಲ್ಲ. ಎಲ್ಲದಕ್ಕೂ ಅದರದಾದ ಟೈಮಿಂಗ್ಸ್ ಇರಬೇಕು, ಅದರದೇ ಆದ ಪ್ರಯಾರಿಟೀಸ್ ಕೊಡ್ಬೇಕು. ಎಲ್ಲ ಕೊಟ್ಕೊಂಡು ನೀವು ಅದು ರೀಚ್ ಆದಾಗ ಆವಾಗ ನಿಮಗೆ ವರ್ಕ್ ಎಜುಕೇಶನ್ ನಿಮಗೆ ಒಳ್ಳೆ ಮಾರ್ಕ್ಸ್ ಬರೋದಿರ್ಬೋದು, ಅಥವಾ ಕಾನ್ಸಂಟ್ರೇಷನ್, ಇನ್ವಾಲ್ವ್ಮೆಂಟ್, ಇದೆಲ್ಲ ನಿಮಗೆ ಡೆಫಿನೆಟ್ ಆಗಿ ಬರುತ್ತೆ. ಇದೆಲ್ಲ ಯಾವಾಗ ಬರುತ್ತೆ ಅಂದಾಗ ನಾವು ಸ್ಪಿರಿಚುವಲಿ ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಹಾಗಾಗಿ ಈ ವಿಷಯಗಳ ಬಗ್ಗೆ ನೀವು ಸ್ವಲ್ಪ ಫೋಕಸ್ ಮಾಡಿದ್ರೆ ಒಳ್ಳೇದು. ಇದು ನಾನು ಅಳವಡಿಸ್ಕೊಂಡಿರೋದು ನನ್ನ ಲೈಫಲ್ಲಿ. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ. ಟೈಮ್ ಇದೆ ಅಂದ್ರೆ ಇನ್ನೊಂದು ಟಾಪಿಕ್ ನಾನು ಹೇಳ್ತೀನಿ. ಟೈಮ್ ಇದೆಯಾ ಹೇಳಿ. ಎಂತ ಫ್ರೆಂಡ್ಶಿಪ್ ಇರ್ತಾರೆ, ಎಂತ ರಿಲೇಟಿವ್ಸ್ ಇದ್ದಾರೆ, ಎಂತ ಕೊಲೀಗ್ ಇದ್ದಾರೆ, ಇಂಥವ್ರನ್ನೆಲ್ಲ ಇವರು ಫ್ರೆಂಡ್ಶಿಪ್ ಮಾಡ್ತಾರೆ, ಇಂಥವ್ರನ್ನೆಲ್ಲ ರಿಲೇಟಿವ್ಸ್ ಇದ್ದಾರೆ, ಇಂಥವರೆಲ್ಲ ಕೊಲೀಗ್ ಇದ್ದಾರೆ, ಈ ಥರ ಜನರು ಜಡ್ಜ್ ಮಾಡ್ತಾರೆ. ಹಾಗಾಗಿ ನೀವು ಯಾವುದೇ ಪ್ರೋಗ್ರಾಮ್ ಹೋಗಿ, ಯಾವುದೇ ರಿಲೇಟಿವ್ಸ್ ಫಂಕ್ಷನ್ ಹೋಗಿ, ಎಲ್ಲೇ ಹೋಗಿ, ನೀವು ಯಾರನ್ನ ರೆಪ್ರೆಸೆಂಟೇಟಿವ್ ಮಾಡಕ್ಕೆ ಹೋಗಿದ್ದೀರಾ ಅದರದ್ದು ಅವೇರ್ನೆಸ್ ನಿಮಗೆ ಇರಬೇಕು. ಇಲ್ಲಾಂದ್ರೆ ನಿಮ್ಮ ಐಡೆಂಟಿಟಿ ನೀವು ಹಾಳು ಮಾಡ್ಕೊಳ್ಳೋ ಜೊತೆಗೆ ನಿಮ್ಮಲ್ಲಿ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಅವ್ರ ಐಡೆಂಟಿಟಿ ಹಾಳು ಮಾಡ್ತಾರೆ. ಅದರಿಂದ ಸೋಷಿಯಲ್ ಸಿಗ್ನಲ್ ರೆಡ್ ಕಲರ್ ಸಿಗ್ನಲ್ ಏನು ಹೇಳುತ್ತೆ, ರೆಡ್ ಕಲರ್ ಸಿಗ್ನಲ್. ಆ ರೆಡ್ ಕಲರ್ ಸಿಗ್ನಲ್ ಇದ್ದಾಗ ನಾವು ಸ್ಟಾಪ್ ಮಾಡಬೇಕು ವೆಹಿಕಲ್ ಅಂತ. ನೀವು ಅಲ್ಲಿ ರೆಡ್ ಕಲರ್ ಸಿಗ್ನಲ್ ಇದ್ದಾಗ ನೀವು ಗಾಡಿ ಮೂವ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಅವಾಗ ನಿಮ್ಮ ವ್ಯಕ್ತಿತ್ವ ಆ ಸೋಷಿಯಲ್ ಗ್ಯಾದರಿಂಗ್ ಅಲ್ಲಿ ಗೊತ್ತಾಗಲಿಲ್ಲ, ನೀವು ಯಾರು ಅಂತ ಯಾರಿಗೆ ಗೊತ್ತಿಲ್ಲ, ನೀವು ಅನ್ನೋನ್ ಪರ್ಸನ್. ಕ್ರಿಶ್ಚಿಯನ್ಸ್ ತರ ಗೌನ್ ಹಾಕೊಂಡು ಓಡಿಸ್ತಿದ್ರಿ ಕ್ರಿಶ್ಚಿಯನ್, ಸಿಖ್ ತರ ಗಡ್ಡ ಬಿಟ್ಕೊಂಡು ಬೇಟ ಹಾಕೊಂಡಿದ್ರಿ ಸಿಖ್ ಅಂತ. ಯಾರೋ ಒಬ್ರು ಆ ಸಿಗ್ನಲ್ ಕ್ರಾಸ್ ಮಾಡ್ಕೊಂಡು ಹೋದ್ರು ಅಂತ ತಿಳ್ಕೊಳ್ಳಿ, ಗ್ರೀನ್ ಸಿಗ್ನಲ್ ಬರ್ತಾನೆ,
ಅಲ್ಲಿರೋರೆಲ್ಲ ಏನಂತ ಜಡ್ಜ್ ಮಾಡ್ತಾರೆ, ಈ ರಿಲಿಜಿಯನ್ ಅಂದ್ರೆ ಹಿಂಗೆ ರೀ, ಈ ರಿಲಿಜಿಯನ್ ಸರಿ ಇಲ್ಲ. ನಾನು ಏನಕ್ಕೆ ಇದನ್ನ ಹೇಳ್ತೀನಿ ಅಂದ್ರೆ, ಎಲ್ಲ ಕಡೆ ನೀವು ಒಂದಲ್ಲ ಒಂದನ್ನ ನೀವು ರೆಪ್ರೆಸೆಂಟ್ ಮಾಡ್ತೇನೆ ಇರ್ತೀರ. ನೀವು ರೆಗ್ಯುಲರ್ ಆಗಿ ದೇವಸ್ಥಾನಕ್ಕೆ ಹೋಗ್ತೀರಾ, ಮಸೀದಿ ಹೋಗ್ತೀರಾ, ಚರ್ಚ್ ಹೋಗ್ತೀರಾ, ಮಾತಿದ್ರೆ ನಾನು ಆ ದೇವರು ಈ ದೇವರು ಎಲ್ಲ ಹೇಳ್ತೀರಾ, ಅದೆಲ್ಲ ಓಕೆ. ಆದ್ರೆ ನಿಮ್ಮ ವ್ಯಕ್ತಿತ್ವ ಆತರ ಇಲ್ಲ ಅಂದಾಗ ನೀವು ನಿಮ್ಮ ರಿಲಿಜಿಯನ್ ಕೆಟ್ಟದಾಗಿ ಪ್ರೆಸೆಂಟ್ ಮಾಡ್ತಾ ಇರ್ತೀರ. ನೀವು ಸ್ಪಿರಿಚುಲಿ ಇದ್ದೀರಾ, ನೀವು ಡಿವೋಟಿ ಆಗಿದ್ದೀರಾ ಅಂದಾಗ ನಿಮ್ಮ ವ್ಯಕ್ತಿತ್ವನೂ ಹಾಗೆ ಇರಬೇಕು. ಒಂದು ಬೇ ಮಾಡೋ ಕನ್ವೆ ಮಾಡೋ ವಿಷಯ ಇರ್ಬೋದು, ಅಥವಾ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡೋದಿರ್ಬೋದು, ಅಥವಾ ನೀವು ಒಬ್ಬರ ಬಗ್ಗೆ ಮಾತಾಡೋದಿರ್ಬೋದು, ಎಲ್ಲದರಲ್ಲೂ ಆ ತೂಕ ಇರಬೇಕು. ಆ ವ್ಯಕ್ತಿತ್ವ ನಿಮ್ಮನ್ನ ತೋರಿಸುತ್ತೆ. ನೀವು ಅಕಸ್ಮಾತ್ ನೀವು ಬಾಯಿಗಿದ್ದಂಗೆ ಮಾತಾಡ್ಕೊಂಡು ಸುಮ್ಮನೆ ಒಳಗೆ ಮಾತ್ರ ದೇವರು ದೇವರು ಅನ್ಕೊಂಡು ಓಡಾಡ್ಕೊಂಡು ಸ್ಪಿರಿಚುಲಿ ನಾನು ಇದ್ದೀನಿ, ಬಹಳ ಆ ದೇವ್ರ ಭಕ್ತ ಈ ದೇವ್ರ ಭಕ್ತ ಅನ್ಕೊಂಡ್ರೆ ಏನು ಯೂಸ್ ಇಲ್ಲ. ಯಾಕಂದ್ರೆ ಅದು ನಿಮ್ಮ ವ್ಯಕ್ತಿತ್ವದಲ್ಲಿ ಕಾಣೋದಿಲ್ಲ. ಹಾಗಾಗಿ ನೀವು ಆ ತರ ವಿಷಯಗಳನ್ನ ಸ್ವಲ್ಪ ಕೇರ್ಫುಲ್ ಆಗಿ ನೀವು ಹ್ಯಾಂಡಲ್ ಮಾಡಬೇಕು. ಇಲ್ಲಾಂದ್ರೆ ನಿಮ್ಮ ವ್ಯಕ್ತಿತ್ವದ ಜೊತೆಗೆ ನಿಮ್ಮನ್ನ ರೆಪ್ರೆಸೆಂಟ್ ಮಾಡ್ತಿರುವಂತಹ ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ರಿಲಿಜಿಯನ್ ಇರ್ಬೋದು, ಅದಕ್ಕೂ ನೀವು ಕೆಟ್ಟ ಹೆಸರು. ಈಗ ಎಕ್ಸಾಂಪಲ್, ನೀವು ಕಾಲೇಜಿಂದ ಇನ್ನೊಂದು ಕಾಲೇಜಿಗೆ ನೀವು ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಯಾವ್ದೋ ಒಂದು ಫಂಕ್ಷನ್ಗೆ ಅಥವಾ ಯಾವ್ದೋ ಒಂದು ಕಾಂಪಿಟೇಟ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಯಾವ್ದೋ ಒಂದು ಡಿಬೇಟ್ ಇರುತ್ತೆ ಅಂತ. ಅಲ್ಲಿ ಹೋದಾಗ ನೀವು ಹೇಗೆ ಆ ಕಾಲೇಜಲ್ಲಿ ಕೂತ್ಕೊಂಡು ಈಗ ಎಕ್ಸಾಂಪಲ್ ಡಿಬೇಟಿಗೆ ಹೋಗಿರ್ತೀರಾ ಅಂತ, ಆ ಕಾಲೇಜಿಗೆ ಹೋದಾಗ ನೀವು ಒಂದು ಸೋಷಿಯಲ್ ಗ್ಯಾದರಿಂಗ್ ಅಲ್ಲಿ ಒಂದು ಹಾಲ್ ಅಲ್ಲಿ ಕೂತ್ಕೊಂಡು ನೀವು ಮಾತಾಡ್ತಿರೋದು, ನಿಮ್ಮ ಬಿಹೇವಿಯರ್, ನಿಮ್ಮ ಆಟಿಟ್ಯೂಡ್ ಎಷ್ಟು ಡೀಸೆಂಟ್ ಆಗಿರುತ್ತೆ, ಎಷ್ಟು ವರ್ಸ್ಟ್ ಆಗಿರುತ್ತೆ ಅನ್ನೋದ್ರ ಮೇಲೆ ನಿಮ್ಮ ಕಾಲೇಜನ್ನು ನೀವು ರೆಪ್ರೆಸೆಂಟ್ ಮಾಡಿ. ನಿಮ್ಮ ಅಲ್ಲಿ ಏನಾದ್ರು ನೀವು ಕೆಟ್ಟದಾಗಿ ಬಿಹೇವ್ ಮಾಡಿಕೊಂಡು ನಿಮ್ಮ ಆಟಿಟ್ಯೂಡ್ ತೋರಿಸ್ಕೊಂಡು ಅಥವಾ ಒಂದು ಡೀಸೆಂಟ್ ಆಗಿ ಡಿಸೆಂಟ್ ಮ್ಯಾನರ್ ಇಂದ ನೀವು ಅಲ್ಲಿ ನಿಮ್ಮನ್ನು ಪ್ರೆಸೆಂಟ್ ಮಾಡ್ಕೊಡ್ಲಿಲ್ಲ ಅಂದಾಗ ನಿಮ್ಮ ಕಾಲೇಜ್ ಹೆಸರು ನೀವು ಹಾಳು ಮಾಡ್ತೀರಾ ಡೈರೆಕ್ಟ್ ಆಗಿ. ಇಂಡೈರೆಕ್ಟ್ ಅಲ್ಲ, ಡೈರೆಕ್ಟ್ ಆಗಿ. ಯಾಕಂದ್ರೆ ಈ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಇದೇ ತರನೇ. ಇವರಿಗೆ ಮಿನಿಮಮ್ ಹೇಗೆ ಸೋಷಿಯಲ್ ಗ್ಯಾದರಿಂಗ್ ಇರಬೇಕು ಅದ್ರ ಬಗ್ಗೆ ಇವರಿಗೆ ನಾಲೆಡ್ಜ್ ಇಲ್ಲ, ಅದ್ರ ಬಗ್ಗೆ ಕಾಲೇಜ್ ಕಲಿಸಿಲ್ಲ, ಈ ಸ್ಟೂಡೆಂಟ್ಸ್ ಸರಿ ಇಲ್ಲ. ಅಕಸ್ಮಾತ್ ಪರ್ಸನಲ್ ಆಗಿ ಯಾರು ನಾವು ಫ್ಯಾಮಿಲಿ ಮೆಂಬರ್ಸ್ ಇದ್ರೆ ಇವ್ ಪೇರೆಂಟ್ಸ್ ಇವ್ರಿಗೆ ಸರಿಯಾಗಿ ಏನು ಕಲಿಸಿಲ್ಲ, ಏನು ಇವ್ರಿಗೆ ಈ ತರ ಹೆಂಗ್ ಇವ್ರಿಗೆ ಈ ತರ ತನ್ನ ಪ್ರೆಸೆಂಟ್ ಮಾಡ್ಕೊಡ್ತೇನೆ, ಈ ತರ ಎಲ್ಲ ಕಡೆ ನೀವು ಒಂದಲ್ಲ ಒಂದು ಪರ್ಸನ್ ಅನ್ನು ನೀವು ರೆಪ್ರೆಸೆಂಟ್ ಮಾಡ್ತಾ ಇರ್ತೀರ. ಹಾಗಾಗಿ ಅದ್ರ ಬಗ್ಗೆ ಬಹಳ ಕೇರ್ಫುಲ್ ಆಗಿರಿ. ಮತ್ತೆ ಆದಷ್ಟು ಎಥಿಕಲಿ ಬದುಕೋದಕ್ಕೆ ಟ್ರೈ ಮಾಡಿ, ಸ್ಪಿರಿಚುಲಿ ಇರೋಕ್ಕೆ ಟ್ರೈ ಮಾಡಿ. ಇದೊಂದೇ. ಮತ್ತೆ ಲಾಸ್ಟ್ ಒಂದು ನಾನು ಹೇಳಕ್ ಇಷ್ಟಪಡ್ತೇನೆ, ನೀವೀಗ ಯಾವುದೇ ಒಂದು ನೀವು ಆಫ್ಟರ್ ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ನೀವು ಜಾಬ್ ಅಪ್ಲೈ ಮಾಡಕ್ ಹೋದಾಗ ಒಂದು ಪಾಯಿಂಟ್ ನೀವು ನೋಡಿರ್ಬೋದು, ಯಾವುದೇ ಒಂದು ಜಾಬ್ ಆಪರ್ಚುನಿಟೀಸ್ ಬಂದ್ರು ಅದರಲ್ಲಿ ಫ್ರೆಶರ್ಸ್ ಅಂತ ಹಾಕೋ ಜೊತೆಗೆ ಲಾಸ್ಟ್ 4-5 years ಇಂದ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಫ್ರೆಶರ್ಸ್ ಓಪನಿಂಗ್ಸ್ ಇದೆ ಅಂತ ಹಾಕೋ ಜೊತೆಗೆ ಬ್ರಾಕೆಟ್ ಅಲ್ಲಿ ಯಾವ ಇಯರ್ ಪಾಸ್ ಔಟ್ ಆಗಿರೋನ ಫ್ರೆಶರ್ ಅಂತ ಟ್ರೀಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಏನಕ್ಕೆ ಹೇಳ್ತಾರೆ ಅಂದ್ರೆ, ಈಗಿನ ದಿನದಲ್ಲಿ ಪ್ರತಿಯೊಂದು ದಿನಕ್ಕೂ ಅಷ್ಟು ವ್ಯಾಲ್ಯೂ ಇದೆ, ಪ್ರತಿಯೊಂದು ಟೈಮ್ಗೂ ಅಷ್ಟು ವ್ಯಾಲ್ಯೂ ಇದೆ. ನೀವು ಈ ವರ್ಷ ಪಾಸ್ ಔಟ್ ಆಗಿ ಒಂದು ವರ್ಷ ನೀವು ಜಾಬ್ಗೆ ಹೋಗ್ತೇವೆ, ಸೆಕೆಂಡ್ ಇಯರ್ ಹೋಗಿ ಅಪ್ಲೈ ಮಾಡೋಕೆ ಬದಲು ನಿಮ್ಮನ್ನು ಫ್ರೆಶರ್ಸ್ ಅಂತಾನೆ ಟ್ರೀಟ್ ಮಾಡೋದು. ನೀವು ಆಕ್ಚುಲಿ ಫ್ರೆಶರ್ಸ್, ನೀವು ಯಾವ್ದು ಜಾಬ್ ಮಾಡಿಲ್ಲ, ಇನ್ನು ಜಾಬ್ ಸೀಕರ್ಸ್. ಆದ್ರೆ ಆಫ್ಟರ್ 1 year ನೀವು ಅಪ್ಲೈ ಮಾಡೋದಕ್ಕೆ ನಿಮ್ಮನ್ನು ಫ್ರೆಶರ್ಸ್ ಅಂತ ಟ್ರೀಟ್ ಮಾಡೋದು. ಯಾಕೆ ಟ್ರೀಟ್ ಮಾಡಲ್ಲ ಅಂದ್ರೆ, ನೀವು ರೀಸೆಂಟ್ ಇಯರ್ ಪಾಸ್ ಔಟ್ ಆಗಿಲ್ಲ. ಇದು ಏನು ಕೇಳ್ತಿದ್ದೀನಿ ಅಂದ್ರೆ, ಪ್ರತಿಯೊಂದು ದಿನ ಪ್ರತಿಯೊಂದು ಟೈಮ್ ಅಷ್ಟು ವ್ಯಾಲ್ಯೂಸ್ ಇದೆ ಲೈಫಲ್ಲಿ. ಈ ತರ ಇರ್ಬೇಕಾದ್ರೆ ನೀವು ಪ್ರತಿಯೊಂದು ಟೈಮ್ ನೀವು ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಬಹಳ ಸಫರ್ ಮಾಡಬೇಕು. ಬಿ ಕೇರ್ಫುಲ್ ಆಗಿರಿ. ಹಂಗಾಗಿ ಪ್ರತಿಯೊಂದು ಟೈಮ್ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ಳಿ, ಅದನ್ನ ಸರಿಯಾಗಿ ಬಳಸ್ಕೊಂಡು ನನ್ನ ತಾನು ಹೇಗೆ ಅಪ್ಡೇಟ್ ಆಗ್ಬೋದು. ಈಗ ಎಲ್ಲರೂ 90% ಎಲ್ಲರೂ ಸ್ಕೋರ್ ಮಾಡ್ತಾರೆ, ಅದ್ರಲ್ಲಿ ಯಾರು ದೊಡ್ಡ ವಿಷಯ ಇಲ್ಲ, ಯಾಕಂದ್ರೆ ಎಲ್ಲ ಸ್ಮಾರ್ಟ್ ಆಗಿದ್ದಾರೆ. ಆದ್ರೆ ಆ ಸ್ಮಾರ್ಟ್ ಅಲ್ಲಿ ಯಾರು ಅತಿ ಸ್ಮಾರ್ಟ್ ಇದ್ದಾನೆ ಎಲ್ಲ ಫೀಲ್ಡ್ ಅಲ್ಲೂ ಅಂತ ಬಂದಾಗ ನೀವು ಹೇಗೆ ನಿಮ್ಮನ್ನು ನೀವು ಸ್ಪೆಷಲ್ ಅಂತ ಟ್ರೀಟ್ ಮಾಡ್ಕೊಳ್ತೀರ ಅನ್ನೋದ್ರ ಮೇಲೆ ನೀವು ಜಾಬ್ಗಳನ್ನು ಗಿಟ್ಟಿಸ್ಬೋದು, ನೀವು ಬೇಗ ನಿಮ್ಮ ಕೆರಿಯರ್ ಗ್ರೋತ್ ಮಾಡ್ಬೋದು. ಆ ತರ ನಾಟ್ ಓನ್ಲಿ ಸ್ಕೋರ್ ಮಾಡೋದು ಒಂದೇ ಅಂತಲ್ಲ, ಬೇರೆ ತರ ಆಕ್ಟಿವಿಟಿಗಳಲ್ಲೂ ನೀವು ಸ್ವಲ್ಪ ಆಕ್ಟಿವ್ ಇಟ್ಕೊಂಡು ಫ್ರೆಂಡ್ ಫಾರ್ವರ್ಡ್ ಬಂದು. Thank you. ಚೆನ್ನಾಗಿ ಸೆಷನ್ ಲೈಫ್ ಮಾಡ್ಕೊಂಡು ಮಾಡ್ಕೊತಾರೆ ಅಂತ ಹೌದಾ? So much valuable time. Thank you sir. Thank you.